ಈಗ 14 ಸೈಟ್ ಬಗ್ಗೆ ಲೆಕ್ಕ ಕೊಟ್ಟರು ಮಹೇಶ್. ಇವಾಗ ನೀವು ಪ್ರಾಮಾಣಿಕವಾಗಿ ಹೇಳ್ಬೇಕಪ್ಪ. ಯತ್ನಾಳ್ ಅವ್ರು ಹೇಳ್ತಿದ್ದ ಕೆಲವೊಂದು ಜನ ಬಿಜೆಪಿಯವರು ಯಾರು, ಕೆಲವೊಂದಷ್ಟು ನಾಯಕರ ಕೈವಾಡ ಕೂಡ ಇರೋರು, ಅದು ಯಾರು ನಾಯಕರು ಯತ್ನಾಳ್ ಅವ್ರಿಗೆ ಗೊತ್ತು. ನೋಡಿಮ್ಮ, ಇದ್ರಲ್ಲಿ ಬಹಳ ಸ್ಪಷ್ಟ ಮಾಡ್ತೇನೆ. ಬಿಜೆಪಿ ಯಾವತ್ತೂ ಕೂಡ ಭ್ರಷ್ಟಾಚಾರದವರೆಗೆ ಝೀರೋ ಟಾಲರೆನ್ಸ್. ಇದರಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಭಾಗ, ಅದು ಪಕ್ಷದ ಭಾಗ ಹೇಳ್ತೀನಿ ಕೇಳಿ. ಇಟ್ಸ್ ಎ ವ್ಯವಸ್ಥೆ ಭಾಗ. ಈ ಒಂದು ಏನು ಮೂಡಾದಲ್ಲಿ ಸಮೀವುಲ್ಲಾ ಅವರು ಉಲ್ಲೇಖ ಮಾಡ್ದಂಗೆ ಈ ಇಡೀ ಪ್ರಕರಣ ಅಂತಕ್ಕಂಥದ್ದು ಸುಮಾರು 4 ಲಕ್ಷ ಸ್ಕ್ವೇರ್ ಫೀಟ್ ಅಷ್ಟು ಆಗಿರ್ತಕ್ಕಂಥದ್ದು. ಇದರಲ್ಲಿ ಅನೇಕ ಜನರಿದ್ದಾರೆ ಗೊತ್ತೇನೆ. ಭೂಮಿ ಒಳಗಡೆ ಭೂಕಳ್ಳರು ಅದು ಪಕ್ಷಾತೀತವಾಗಿದ್ದಾವೆ. ಅದರಲ್ಲೇನು ಎಲ್ಲ ಇದೊಂದೇ ಪಕ್ಷದಲ್ಲಿ ಅಂತಲ್ಲ, ಕೆಲವು ಪಕ್ಷದಲ್ಲಿ ಜಾಸ್ತಿ ಇದ್ದಾರೆ, ಕೆಲವು ಪಕ್ಷದಲ್ಲಿ ಕಡಿಮೆ ಇದ್ದಾರೆ ಅಷ್ಟೇ. ಇದರಲ್ಲೇನು ಇರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ಇದ್ದಾರೆ. ಇಲ್ಲಿ ಪ್ರಶ್ನೆ ಇರುವಂಥದ್ದು ಸರ್ಕಾರಿ ಜಾಗವನ್ನು ಲಪಟಾಯಿಸ್ತಕ್ಕಂಥ ಈ ಒಂದು ಲಾಬಿ ಇದೆಯಲ್ಲ, ಇದನ್ನ ಕ್ರಶ್ ಮಾಡಬೇಕು ಅಂತಕ್ಕಂಥದ್ದು. ಆ ಹಿನ್ನೆಲೆ ಒಳಗಡೆನೆ ನಾನು ಕಳೆದ 1 ವರ್ಷದ ಹಿಂದೆ ಇದನ್ನ ಫಸ್ಟ್ ವಿಸಲ್ ಬ್ಲೋಯರ್ ಆಗಿ ನಾನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ನನಗೆ ಬೆದರಿಕೆ ಕರೆಗಳು ಬಂದಿದೆ, ಕೊಲೆ ಬೆದರಿಕೆಗಳು ಬಂದವೆ, ಎಲ್ಲವೂ ಬಂದಿದೆ. ನಾನು ಅದನ್ನು ಸ್ವೀಕಾರ ಮಾಡ್ತೀನಿ, ಈಗಲೂ ಕೂಡ ಎದುರಿಸ್ತೇನೆ. ನನಗೇನು ಅದ್ರದ್ದೇನು ಭಯ ಇಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ತಾವು ತೆಗೆದುಕೊಂಡಿರೋ ಪ್ರಶ್ನೆ ಏನಪ್ಪ ಅಂತಂದರೆ, ಇದು ತಾರ್ಕಿಕವಾಗಿ ಮುಗಿಬೇಕಾ ಅಂತೇಳಿ. ಯತ್ನಾಳ್ ಅವರು ಹೇಳಿದ್ರು, ಅವ್ರು ಹೇಳಿದ್ರು, ಯಾರು ಹೇಳಿದ್ರು ಕೂಡ ಸತ್ಯ. ಇದರಲ್ಲಿ ಯಾರೆಲ್ಲ ಇದ್ದಾರೆ ಇದರಲ್ಲಂದರೆ ಈ ಇಡೀ ಮೂಡಾ ಒಂದೇ ಪ್ರಕರಣ ಅಂತಲ್ಲ, ಈ ಮೂಡಾ ಪ್ರಕರಣ ಅನ್ನೋದೊಂದು ಪ್ರೆಸಿಡೆನ್ಸಿ ಇಟ್ಕೊಂಡು ಕರ್ನಾಟಕದ ಒಳಗಡೆ ಇರ್ತಕ್ಕಂಥ ಎಲ್ಲ ಈ ಥರ ಸರ್ಕಾರಿ ಜಾಗ ನುಂಗೋರು ಇದಾರಲ್ಲ, ಆ ನುಂಗಣ್ಣಗಳಿಗೆ ಒಂದು ಹಿತಾಶ್ರಯ ಆಡಬೇಕು. ಅದರಲ್ಲಿ ಹಿತಾಶ್ರಯ ಆಡಬೇಕು. ಯಾವ ಪಕ್ಷ ಹಿತಾಶ್ರಯ ಆಡಬೇಕು. ಆ ಪಾರ್ಟಿ ಈ ಪಾರ್ಟಿ ಎಲ್ಲ ಯಾವ ಈ ನುಂಗಣ್ಣಗೆ ಮೊದಲ ವಿಕೆಟ್ ಯಾರ್ದು ಹೋಗ್ಬೇಕು ಅಂತಂದ್ರೆ ಸಿದ್ದರಾಮಯ್ಯನವ್ರದ್ದು ಹೋಗ್ಬೇಕು. ನಾನು ದೇವರಾಜ್ ಸರ್ನ ಕೇಳ್ತೀನಿ. ಮುಖ್ಯಮಂತ್ರಿ ಮಾಡಿದ್ದಾರೆ. ಮಹೇಶ್ ಜಿ, ನೀವು ಉತ್ತರ ಕೊಡಿ ಇದಕ್ಕೆ. ಸಮೀಸರು ಬಹಳ ವ್ಯಾಲಿಡ್ ಪ್ರಶ್ನೆ ಕೇಳಿದ್ರು. ನಿಜವಾಗ್ಲೂ ಕೂಡ ಕ್ರಮ ಆಗಬೇಕು ಅನ್ನೋದಾಗಿದ್ರೆ ತನಿಖೆಗೆ ಅನುಮತಿ ಕೊಡಬೇಕಾಗಿತ್ತು, ಕೇಳಬೇಕಾಗಿತ್ತು ರಾಜ್ಯಪಾಲರ ಮುಂದೆ. ಅನುಮತಿ ಕೇಳಬೇಕಾಗಿತ್ತು ದೇವರಾಜ್ ಅವರು ಹೇಳಿ. ಅದು ಬಿಟ್ಬಿಟ್ಟು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಲಿ, ಮಾನ ಮರ್ಯಾದೆ ಇಲ್ಲ ಸಿದ್ದರಾಮಯ್ಯ ಅವರಿಗೆ. ಮೀಡಿಯಾ ಮುಂದೆ ಸ್ಟಂಟ್ ಯಾಕೆ? ವಿರೋಧ ಪಕ್ಷದವರು ಕೂಡ ಬಹಳ ಸ್ಮಾರ್ಟ್ ಗೇಮ್ ಪ್ಲೇ ಮಾಡ್ತಿದ್ದಾರೆ. ವಿರೋಧ ಪಕ್ಷದವರು ಕೂಡ ಸಮೀವುಲ್ಲಾ ಅವರು ಕೊಟ್ಟಿರ್ತಕ್ಕಂತಹ ಒಂದು ಸಲಹೆ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ನಿಯಮದಲ್ಲಿ ಏನೇನು ಪ್ರಾವಿಷನ್ಸ್ ಇದೆಯೋ ಅಷ್ಟು ಸಹ ಈಗ ಮೊದಲೇ ಹಂತ ಏನು ನಮಗೆ ಸೆಷನ್ ಅಲ್ಲಿ ಆಪರ್ಚುನಿಟಿ ಸಿಕ್ತು, ಅಲ್ಲಿ ನಾವು ಅದನ್ನ ಪ್ರಶ್ನೆಯನ್ನ ಎತ್ತಿದೀವಿ. ಅಲ್ಲಿ ಎಲ್ಲಾ ರೀತಿಯ ಹೋರಾಟವನ್ನು ನಾವು ಮಾಡಿದ್ದೀವಿ. ಅದರ ನಂತರ ಮುಂದೆ ಏನೇನು ಕಾನೂನಾತ್ಮಕವಾಗಿ ಏನೇನು ಅವಕಾಶ ಇದೆಯೋ ಅದಷ್ಟನ್ನು ಸಹ ಮಾಡ್ಕೊಂಡೋಗಿ ತಾರ್ಕಿಕ ಅಂತ್ಯಕ್ಕೆ ಇದನ್ನು ತಂದೆ ತರ್ತೀವಿ. ಇದರಲ್ಲಿ ಯಾರೇ ತಪ್ಪು ಮಾಡಿರಲಿ, ಯಾವುದೇ ವ್ಯಕ್ತಿ ತಪ್ಪು ಮಾಡಿರಲಿ, ಅವನಿಗೆ ಶಿಕ್ಷೆ. ಬಿಫೋರ್ ಮೂವಿಂಗ್ ಟು ಗವರ್ನರ್ you have to move before the respective authority move ಆಗಿದ್ದೀರಾ? ಇನ್ನೊಂದ್ಸಲ ಇಲ್ಲಿಗೆ ಡಿಬೇಟ್ ಬರೋಣ. ಎಲ್ಲರೂ ಸ್ಪಷ್ಟವಾಗಿ ದೇವರಾಜ್ ಅವ್ರ ಮಾತಲ್ಲಿ ಚಿಕ್ಕ ಹಿಂಟ್ ಅಂತೂ ಸಿಕ್ಕಿದೆ. ಏನೋ ನಡೀತಾ ಇದೆ ಕಾಂಗ್ರೆಸ್ಗೆ. ಈಸಿ ಗೇಮ್ ಅಂತೂ ಆಗಲ್ಲ. ಈಸಿ ಗೇಮ್ ಅಂತೂ ಸರ್, ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ ಸರ್. ತಾವು ಹೇಳಿದ್ದು ಇದ್ರ ಬಗ್ಗೆ ಏನಾದ್ರು ಒಂದು ತಾರ್ಕಿಕ ಅಂತ್ಯ ಆಗ್ಬೇಕು ಅಂತ. ತಾರ್ಕಿಕ ಅಂತ್ಯ ಕಾಣಬೇಕಂತ ಏನೇನಿದೆ, ಏನೆಲ್ಲ ಸಾಧ್ಯ ಇದೆ ಕಾನೂನಾತ್ಮಕವಾಗಿ, ಸಂವಿಧಾನಿಕವಾಗಿ ಪ್ರತಿಯೊಂದು ಪ್ರಯತ್ನ ಮಾಡ್ತೇವೆ. ಯಾವ ಪ್ರಯತ್ನದಲ್ಲೂ ಕೂಡ ಇದರಲ್ಲಿ ಸೂರ್ಯ ಚಂದ್ರ ಎಷ್ಟು ಸಾಕ್ಷಿನ, ಸಿದ್ದರಾಮಯ್ಯನವ್ರ ಭಾಗಿಯಾಗಿರೋದು ಸಾಕ್ಷಿ, ಇದರಲ್ಲಿ ಅವರು ತಲೆದಂಡ ಆಗೋದು ಸಾಕ್ಷಿ. ಗೊತ್ತಾಯ್ತಾನೆ? ಆಯ್ತಾ? ಇದರಲ್ಲಿ ಯಾರು ಸಹ ಸಿದ್ದರಾಮಯ್ಯನವ್ರನ್ನ ಈ ಒಂದು ಪ್ರಕರಣದೊಳಗಡೆ ಹೊರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಶ್ನೆ ಅವ್ರು ಕೇಳಿದ ಉತ್ತರ ಕೊಡ್ಬೇಕು. ನೀವು ಹೇಳ್ತಿರಲ್ಲ ಸರ್, ನಮ್ಮೊಬ್ರು ಶಾಸಕರು ಸರ್ ಮಾಡಿರೋ ಅಕ್ರಮ ಅಂತ ಮೂಡಾ ಒಳಗಡೆ ಒಂದ್ ನಿಮಿಷ ಕೇಳಿ. ಮೂಡಾ ಒಳಗಡೆ ನಮ್ಮೊಬ್ರು ಶಾಸಕರು ವಾಲಂಟರಿ ಆಗಿ ಹೇಳಿದ್ರು ಮೂಡಾದು ಮೆಂಬರ್ಗೆ ಶಾಸಕರಾಗಿರ್ಬೇಕು ಅಂತ.
ಈ ಗವರ್ನಿಂಗ್ ಬಾಡಿ ಅಂತ ಕೇಳ್ತೀನಿ. ಒಂದ್ ನಿಮಿಷ, ಶಾಸಕರಾಗಿರ್ಬೇಕು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಇದು ಏನಾಗ್ಬಿಟ್ಟಿದೆ ಅಂದ್ರೆ, ಇವತ್ತು ಬಿಜೆಪಿ ಅಧಿಕೃತವಾಗಿ ನಾವು ಹೇಳ್ತಾ ಇದೀವಿ, ನಾವು ಈ ಒಂದು ಮೂಡ ಇದ್ರ ಒಳಗಡೆ ಮೆಂಬರ್ಸ್ಗಳೆಲ್ಲ MLA ಗೆ ಕೆಲಸ ಅಲ್ಲಿ ಸರ್. ಈ ನಾವು ಹೇಳಿದಾಗ ಕಾಂಗ್ರೆಸ್ ಯಾಕೆ ಪ್ರತಿಕ್ರಿಯೆ ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಕೊಟ್ಟಂತ ಪ್ರತಿಕ್ರಿಯೆ ಏನ್ ಹೇಳ ನಿಮ್ಗೆ, ನಮ್ಗೆ ಮೆಂಬರ್ಶಿಪ್ ಬೇಕು ಅಂತ. ಒಬ್ಬ ಕಾಂಗ್ರೆಸ್ಸಿನ ಶಾಸಕರು ಒಬ್ರು ಅವ್ರು ಹೇಳಿದ್ ಕರೆಕ್ಟ್ ಇದೆ, ಯಾಕೆ ಮಾಡಿಲ್ಲ ಅಂದ್ರೆ ಲೂಟಿ ಮಾಡಕ್ಕೆ ಅಂತಾನೆ ಇರುವಂತ ಸಂಗತಿ. ಟೆಕ್ನಿಕಲಿ ಕೆಲವೊಂದು ಪಾಯಿಂಟ್ಸ್ ಇದೆ. ಇದು ತುಂಬಾ ವ್ಯಾಲಿಡ್ ಪಾಯಿಂಟ್ ಎತ್ರಿ. ಹಾಗಾದ್ರೆ ಮೈಸೂರು ಬಿಡಿ, ಮೈಸೂರಿನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಮೂಡಾದಲ್ಲಿ ಆಗ್ಬಹುದು. ನಂಜನಗೂಡು, ಮಂಡ್ಯದವರೆಲ್ಲ ಬಂದು ಅಲ್ಲಿ ಫೇಕ್ ಅಡ್ರೆಸ್ ಕೊಟ್ಬಿಟ್ಟು ಮೂಡ ಮೆಂಬರ್ಶಿಪ್ ಹೆಂಗ್ ಆಗ್ತಾರೆ? ತಪ್ಪು ಸರ್ ಹೇಳ್ತಿರೋದು. ಕೇಳಿ ಸರ್, ಇದು ಒಂದು ವಿಷಯ ಹೇಳ್ತೀನಿ. ಬೆಂಗಳೂರಿನ MLCಗಳು ಮೈಸೂರು ಅಡ್ರೆಸ್ ಕೊಟ್ಬಿಟ್ಟು ಮೈಸೂರು ಮೂಡ ಒಳಗಡೆ ಮೆಂಬರ್ ಆಗ್ತಾರೆ. ವಿಷಯ ಹೇಳ್ತಿ ಕೇಳಿ. ಈ ಸಿಸ್ಟಮ್ ಹೋಗ್ಬೇಕು. ಯಾಕೆ ನೀವು ಹೇಳಿದ್ ಕರೆಕ್ಟು. ನಾ ಹೇಳೋ ಅಂಥದ್ದು ಲೂಟಿ ಮಾಡೋ ವಿಚಾರದಲ್ಲಿ ಅದು ಯಾರಿದ್ರು ಸಿಕ್ಲಿ ಅಂತಾನೆ ಹೇಳ್ತಿರೋದು. ಇದ್ರಲ್ಲಿ ಯಾರು ಸರ್ ನಾನೇನಾರು ಬೇಡಿ ಬಿಜೆಪಿ ಬಿಡಿ ಅಂತ ಮಾಡಿದ್ದೀನಿ ಅಂದ್ರೆ ಮಹೇಶ್ ನಿಮ್ಗೆ ಶುರುವಲ್ಲಿ ಒಂದು ಪ್ರಶ್ನೆ ಕೇಳಿದ್ರು. ಸೂರ್ಯ ಮುಕುಂದ್ ಅವರು 1 ವರ್ಷ ಏನ್ ಮಾಡ್ತಿದ್ರು, ಅಥವಾ ಈ ಅಸೆಂಬ್ಲಿ ಶುರುವಾಗಿ ಹೇಳ್ಬಿಡ್ಲಿ, ನಿಮ್ ಉತ್ತರ ಟೈಮಲ್ಲೂ ಅವ್ರು ಮಾತಾಡ್ತಾರೆ. ಅವ್ರ ಪ್ರಶ್ನೆಗೆ ಅವ್ರ ಉತ್ತರ ಕೊಡ್ಲಿ. ಸೂರ್ಯ ಮುಕುಂದ್ ನಾನು ಅದನ್ನ ವಿಸಲ್ ಬ್ಲೋಯರ್ ಇನ್ನೊಂದೇನ್ ಗೊತ್ತಾ, 21 ಹಗರಣಗಳು, ಸೂರ್ಯ ಮುಕುಂದ್ ಅವರ 21 ಹಗರಣಗಳ ಪಟ್ಟಿಯನ್ನ ಪ್ರಕಟ ಮಾಡಿದ ಸಿದ್ದರಾಮಯ್ಯನವರು ಅದನ್ನ ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ರೀತಿಯಲ್ಲಿ ಪ್ರಕಟ ಮಾಡಿದ ಕಾಂಗ್ರೆಸ್ ಸರ್ಕಾರ 1 ವರ್ಷ, ನೀವು ಹೇಳಿದ ಅದೇ 1 ವರ್ಷ ಆಡಳಿತದಲ್ಲಿತ್ತಪ್ಪ. ಯಾಕೆ ಈಗ ನಿಮ್ದು ಮೂಡಾದ ಆಚೆ ಬರ್ಲಿ ಅಂತ ಕಾಯ್ತಾ ಇದ್ರ? ಮೂಡಾದ್ ಬರ್ಲಿ ಆಚೆ, ಆಮೇಲೆ ನಾವು ಬಿಜೆಪಿ ಹಗರಣ ತನಿಖೆ ಮಾಡ್ತೀವಿ ಅಂತ ನೀವು ಕಾಯ್ತಾ ಇದ್ರ? PSI ಪ್ರಕರಣದಲ್ಲಿ ತನಿಖೆ ಮಾಡೋದಕ್ಕೆ ಮತ್ತೆ ವಿಚಾರಣೆ ಮಾಡೋದಕ್ಕೆ ಜಸ್ಟಿಸ್ ವೀರಪ್ಪ ಅವ್ರ ಕಮಿಷನ್ ಮಾಡಿದ್ವಿ. ಆಮೇಲೆ 40% ಎಲ್ಲಿಗೆ ಬಂತು ತನಿಖೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ವರದಿನ. ಈಗ ಮೂಡಾ ತನಿಖೆ ಎಲ್ಲಿಗೆ ಬಂತು? ಯಾವ್ಯಾವ ತನಿಖೆ ಬಂತು, ಹೇಳ್ತೀನಿ, ಗೋವಿರಲ್ಲಿಗೆ ಬಂತು, ಅದನ್ನೇ ಹೇಳ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ. ಹೇಳ್ತಾ ಇದ್ದೀನಿ, ಹೇಳ್ಬೇಕಲ್ಲ. ಈಗ ವೀರಪ್ಪ ಅವ್ರ ಕಮಿಷನ್ ಆಯ್ತಾ, ನೆಕ್ಸ್ಟ್ ನಾಗಮೋಹನ್ ದಾಸ್ ಅವ್ರ, ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರ ಕಮಿಟಿ 40% ಹಗರಣದ್ದು ಏನೇನು PWD ಯಾವ್ಯಾವ ಇಲಾಖೆನಲ್ಲಿ BBMP ಟೆಂಡರ್ಗಳ್ದೆಲ್ಲ ತನಿಖೆ ಮಾಡ್ತಾ ಇದ್ದಾರೆ, ವಿಚಾರಣೆ ನಡೀತಾ ಇದೆ. ಆಯೋಗಕ್ಕೆ ದೂರು ಕೊಡಿ ಅಂತ ಕೇಳಿದರೆ ಎಷ್ಟೋ ಜನ ಬಂದು ದೂರು ಕೊಡ್ತಾ ಇಲ್ಲ. ಎಷ್ಟೋ ಜನ ಒಂದಷ್ಟು ಜನ ಮನವಿ ಪತ್ರಗಳನ್ನ ಕೊಟ್ಟಿದ್ದಾರೆ, ಕೆಲವು ದಾಖಲೆಗಳನ್ನ ಕೊಟ್ಟಿದ್ದಾರೆ. ಇದನ್ನ ವರದಿ ಒಪ್ಪಿಸ್ಬೇಕು, ಇನ್ನು ಅದೊಂದು ಪೆಂಡಿಂಗ್ ಇದೆ. ಅದಾದ್ಮೇಲೆ ಮಿಕ್ಕಿದ್ದೆಲ್ಲಾನು ಇವರೇ ತನಿಖೆಗೆ ಒಪ್ಪಿಸಿದ್ರು. ಯಾವ್ದು ಭೋವಿ ಅಭಿವೃದ್ಧಿ ನಿಗಮ ಅದು ಮತ್ತೆ ಬೇರೆದೆಲ್ಲ ಏನು ಸಿದ್ದರಾಮಯ್ಯ ಅವ್ರು ಲಿಸ್ಟ್ ಕೊಟ್ರಲ್ಲ, ಆ ತನಿಖೆಗೆ ಒಪ್ಪಿಸಿದ್ದೆಲ್ಲ BJP ಸರ್ಕಾರನೇ. ಅದಕ್ಕಿಂತ ಮುಂಚೆಯಿಂದನೂ ತನಿಖೆ ನಡ್ಕೊಂಡು ಬರ್ತಾ ಇದೆ. ಆಮೇಲೆ ಈಗಿರೋ ಅಂಥ ಪ್ರಕರಣದಲ್ಲಿ ವಿಸಲ್ ಬ್ಲೋವರ್ ಅವ್ರಿಗೆ ಅಭಿನಂದನೆಗಳು. ಈ ಥರದ್ದು ಎಲ್ಲ ಪಕ್ಷದಲ್ಲಿ ವಿಸಲ್ ಬ್ಲೋವರ್ಗಳು ಇರಬೇಕು. ಯಾರ್ಯಾರು ಹಗರಣ ಮಾಡಿದ್ದಾರೆ ಆಚೆಗಡೆ ಬರಲಿ. ಅವರು ಒಪ್ಕೊಂಡಿದ್ದಾರೆ BJPಗೂ ಮತ್ತು ಈ ಏನು ಹಗರಣಗಳಾಗ್ತಾ ಇದ್ದಾವೆ ಇದನ್ನು ನಾವು ಒಂದು ಅಂತರ ಇಟ್ಕೊಂಡಿರ್ತೀವಿ, ಎಲ್ಲ ಪಕ್ಷದಲ್ಲಿರುವಂಥ ಭ್ರಷ್ಟಾಚಾರಿಗಳು ಹೋಗ್ಬೇಕು ಅಂತ. ಅದಕ್ಕೆ ನಂದು ಸಹಮತ ಇದೆ. ಸೊ ವಿಸಲ್ ಬ್ಲೋವರ್ ಆದಂಥವ್ರು ಆ ದೂರನ್ನು ಎಲ್ಲಿ ಕೊಟ್ಟಿದ್ದಾರೆ, ಯಾರು ಮುಂದೆ ಕೊಟ್ಟಿದ್ದಾರೆ, ಒಂದು PCR ಹಾಕಿದಾರಾ ಅಥವಾ ಲೋಕಾಯುಕ್ತ ಕೊಟ್ಟಿದ್ದಾರಾ ಅನ್ನೋದು ಮುಖ್ಯ. ಅದಾದ ನಂತರ ಈಗ 2004ರಿಂದ 2024ವರೆಗೂ ಏನು ಮೂಡಾದೊಳಗಡೆ ಆಗಿರುವಂಥ ಪ್ರಕರಣ ಏನಾಗಿದೆ, ಯಾರ್ಯಾರು ಅಕ್ರಮಗಳನ್ನ ಮಾಡಿದ್ದಾರೆ ಅದನ್ನು ವಿಚಾರಣೆ ಮಾಡೋದಕ್ಕೆ ಅಂತೇಳಿ PN ದೇಸಾಯಿ ನಿವೃತ್ತ ನ್ಯಾಯಮೂರ್ತಿಗಳು ಇವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ನೆನ್ನೆ ರಚನೆ ಆಗಿದೆ. ಸೊ ಎಲ್ಲ ಬರಲಿ ಆಚೆಗಡೆ. ಹೇಳ್ತೀನಿ ಕೇಳಿ, ಇದಕ್ಕೆ ಸಂಬಂಧಪಟ್ಟಂತ ಏನು 8 ಮೇ 2023 ಆದ ನಂತರ ಈ ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೀವಿ. BJPಯಿಂದ ಮಾನ್ಯವರ ಘನತೆವೆತ್ತ ರಾಜ್ಯಪಾಲರಿಗೆ ಕೊಟ್ಟಿದ್ದೀವಿ, ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೀವಿ, ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಸುಮೂಟೋ ಆಗಿ ನೀವು ಸ್ವೀಕಾರ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದೀವಿ, ಗೊತ್ತಾಯ್ತೇನೆ, ಒತ್ತಾಯ ಮಾಡಿದ್ದೇನೆ. ಆಮೇಲಿಂದ ಅದಲ್ಲ ಇಲ್ಲಿ ಕೇಳಿ, ನಮ್ಮ ವಿನಂತಿ ನಾವ್ ಹೇಳ್ತೀವಿ ಕೇಳಿ, ಸಾಂವಿಧಾನಿಕವಾಗಿ ಏನೆಲ್ಲ ಅವಕಾಶಗಳಿದೆ ಫರ್ದರ್ ನಡೆದಿರುತ್ತೆ. ಏನಾದ್ರು ಒಂದು ಇದನ್ನ ಕೊಟ್ಟಿರ್ತಾರೆ, ದಾಖಲಾತಿಗಳು ತಗೊಂಡು